ಬೆಳಕಿಯ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ರಂಗನಾಥ್. ರಾಜ್ಯ ಸರ್ಕಾರದ ಮಹತ್ವದ ಯೋಜನೆ ಬಿಡದಿ ಸ್ಮಾರ್ಟ್ ಸಿಟಿ, ಬಿಡದಿ ಟೌನ್ಶಿಪ್ ವಿಚಾರದ ಕುರಿತಂತೆ ಒಂದು ಅಪ್ಡೇಟ್ ಇದೆ. ಆ ಅಪ್ಡೇಟ್ ಅನ್ನ ಮೂಲಕ ಇವತ್ತಿನ ಪ್ರೈಮ್ ಸೆಗ್ಮೆಂಟ್ ಅನ್ನ ಪ್ರಾರಂಭ ಮಾಡ್ತೀನಿ. ಬಿಡದಿಯ ಹೊಸೂರಿನ 14 ಜನ ರೈತರು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿ ಇವತ್ತು ನ್ಯಾಯಮೂರ್ತಿ ಆರ್ ನಟರಾಜ್ ಅವರಿದ್ದಂತಹ ಏಕಸದಸ್ಯ ನ್ಯಾಯಪೀಠದ ಮುಂದೆ ವಿಚಾರಣೆಗೆ ಬಂತು. ನ್ಯಾಯಮೂರ್ತಿಗಳು ಸರ್ಕಾರದ ಪರ ಮತ್ತು ರೈತರ ಪರ ಎರಡೂ ವಕೀಲರು ಮಾಡಿದಂತಹ ವಾದ ಪ್ರತಿವಾದಗಳನ್ನ ಆಲಿಸಿಕೊಂಡ್ರು. ಬಹುಶಃ ರೈತರ ಪರ ವಕೀಲರು ರೈತರ ಪರ ವಾದ ಮಂಡಿಸುವಂತಹ ಸಂದರ್ಭದಲ್ಲಿ ಒಂದಷ್ಟು ಪಾಯಿಂಟ್ಸ್ ಅನ್ನ ಹೇಳಿದಂಥದ್ದು. ಅರ್ಜಿದಾರರ ಪರ ವಾದ ಮಂಡಿಸಿದ ವಕೀಲ MH ಪ್ರಕಾಶ್ ಅವರು, ಸರ್ಕಾರವು ಸೂಕ್ತ ಕಾನೂನು ಪ್ರಕ್ರಿಯೆಗಳನ್ನು ಪಾಲಿಸದೆ ಏಕಾಏಕಿ ಭೂ ಸ್ವಾಧೀನಕ್ಕೆ ಮುಂದಾಗಿದೆ. ಈ ಯೋಜನೆ ಮೂಲಕ ಸರ್ಕಾರವೇ ಬರೋಬ್ಬರಿ 34,000 ಕೋಟಿ ರೂಪಾಯಿ ಲಾಭ ಗಳಿಸಲಿಕ್ಕೆ ಈ ಯೋಜನೆಯನ್ನ ಸಂಚು ರೂಪಿಸಿದೆ ಎನ್ನುವಂತಹ ವಾದವನ್ನ ಮಂಡಿಸಿದರು. ಅರ್ಜಿದಾರರ ವಾದ ಆಲಿಸಿದಂತಹ ನ್ಯಾಯಪೀಠ ಈ ಯೋಜನೆಗೆ ಮುನ್ನ 2013ರ ಭೂ ಸ್ವಾಧೀನ ಕಾಯ್ದೆಯ ನಿಯಮಗಳನ್ನ ಸರ್ಕಾರ ಸರಿಯಾಗಿ ಪಾಲಿಸಿದೆಯಾ ಈ ವಿಚಾರದಲ್ಲಿ ಅಂತ ಪ್ರಶ್ನೆ ಮಾಡಿತು. ಅದರ ಜೊತೆಗೆ ಸೆಕ್ಷನ್ 10A ಅಡಿಯಲ್ಲಿ ವಿನಾಯಿತಿ ಪಡೀಲಿಕ್ಕೆ ಇದೇನು ಗ್ರಾಮೀಣ ವಸತಿ ಯೋಜನೆಯ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಒಂದು ರೀತಿಯಾಗಿ ಖಾರವಾಗಿ ಪ್ರಶ್ನಿಸಿತು. ಇದಕ್ಕೆ ಉತ್ತರಿಸಿದಂತಹ ಸರ್ಕಾರದ ಪರ ವಕೀಲ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು, ಆ ಪ್ರದೇಶದ ಬಹುತೇಕ ರೈತರು ಈಗಾಗಲೇ ಭೂ ಸ್ವಾಧೀನಕ್ಕೆ ಸಮ್ಮತಿ ನೀಡಿದ್ದಾರೆ. ಕಾನೂನಿನ ಸೆಕ್ಷನ್ 10A ಅಗತ್ಯ ಅನುಮತಿಯನ್ನ ವಿನಾಯಿತಿಯನ್ನ ಪಡೆಯಲಾಗಿದ್ದು ಇನ್ನೂ ಪರಿಹಾರದ ಅಂತಿಮ ತೀರ್ಪು ನಿಗದಿಯಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದರ ಜೊತೆಗೆ ಪರಿಹಾರದ ಮೊತ್ತ ಅಂತಿಮವಾಗುವವರೆಗೆ ಅರ್ಜಿದಾರ ರೈತರ ಯಾವುದೇ ಜಮೀನನ್ನ ಯಾವುದೇ ಸ್ವತ್ತನ್ನ ಸರ್ಕಾರ ವಶಪಡಿಸಿಕೊಳ್ಳುವುದಿಲ್ಲ ಅಂತ ಹೇಳ್ಬಿಟ್ಟು ಭರವಸೆಯನ್ನು ಕೂಡ ಕೊಟ್ಟರು. ಸರ್ಕಾರದ ಈ ವಾಗ್ದಾನವನ್ನ ಅಧಿಕೃತವಾಗಿ ದಾಖಲಿಸಿಕೊಂಡಂತಹ ನ್ಯಾಯಪೀಠ ಪ್ರಕರಣದ ಮುಂದಿನ ವಿಚಾರಣೆಯನ್ನು 3 ವಾರಗಳ ಕಾಲ ಮುಂದೂಡಿತು. ಬಹುಶಃ ಲಾಜಿಕಲಿ ನೋಡೋದಾದ್ರೆ ಈ ಯೋಜನೆಗೆ ಅಂದ್ರೆ ಸರ್ಕಾರ ಏನಾದ್ರೂ ಲಾಭ ಪಡೆಯಲಿಕ್ಕೆ, ಸರ್ಕಾರಕ್ಕೆ ಏನಾದ್ರೂ ಇದರಿಂದ ಲಾಭ ಸಿಗುವ ಕಾರಣಕ್ಕೆ ಈ ಯೋಜನೆಯ ಬಗ್ಗೆ ಸರ್ಕಾರ ವಿಶೇಷ ಕಾಳಜಿ ವಹಿಸ್ತಿದೆಯಾ ಎನ್ನುವಂತಹ ಒಂದು ಅನುಮಾನ ಕೂಡ ಇಲ್ಲಿ ಬರ್ತಾ ಇರುವಂತಹದ್ದು. ಇನ್ನು ನಾವು ಮುಂದಿನ ಸುದ್ದಿಗೆ ಹೋಗೋಣ. ನಾನು ನಿನ್ನೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ವಿಚಾರ ಮಾತನಾಡ್ತಾ ಇದ್ದೆ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅಂದ್ರೆ ಸಂಪುಟ ವಿಸ್ತರಣೆ ಅಂತಂದ್ರೆ ಅದು ಸರ್ಕಾರಕ್ಕೆ ಮತ್ತು ಸರ್ಕಾರದ ಮುಖ್ಯಸ್ಥರಿಗೆ ಮತ್ತು ಪಕ್ಷದ ಹೈಕಮಾಂಡ್ ನಾಯಕರಿಗೆ ಸಂಕಟ ವಿಸ್ತರಣೆ ಅಂತ. ಸಂಪುಟ ವಿಸ್ತರಣೆ ಮಾಡಿದ್ರೆ ಆಟೋಮೆಟಿಕಲಿ ಸಂಕಟ ಕೂಡ ವಿಸ್ತರಣೆ ಆಗುತ್ತೆ. ಕರ್ನಾಟಕದಲ್ಲಿ ಅನೇಕ ಬಾರಿ ಆಗಿದ್ದಾವೆ, ಇದೇನು ಮೊದಲೇನಲ್ಲ. ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಶಾಸಕರು, ಅವರ ಬೆಂಬಲಿಗರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸುವಂಥದ್ದು ಸರ್ವೇ ಸಾಮಾನ್ಯ. ಇವತ್ತು ಕೂಡ ಒಂದಷ್ಟು ಬಂಡಾಯ ಆದವು. ಯಾರು ಶಾಸಕರ ಮತ್ತು ಸಚಿವಾಕಾಂಕ್ಷಿಗಳು ಅಂತ ಯಾರ್ಯಾರಿದ್ರೆ ಅವರ ಬೆಂಬಲಿಗರು ಟೈರ್ಗೆ ಬೆಂಕಿ ಹಾಕಿ ಏನೋ ಪ್ರತಿಭಟನೆಯನ್ನ ಮಾಡಿದ್ರು. ಕಾಂಗ್ರೆಸ್ ಕಚೇರಿಗೆ, KPCC ಕಚೇರಿಗೆ ಮುತ್ತಿಗೆಯನ್ನ ಹಾಕಿದ್ರು. ಅದರ ಒಂದಷ್ಟು ಅಪ್ಡೇಟ್ಸ್ಗಳಿದ್ದಾವೆ, ಅದನ್ನ ಮಾತನಾಡ್ತಾ ಹೋಗ್ತೀನಿ. ಇನ್ನು ಚಿಂತಾಮಣಿಯ ಶಾಸಕ ಕಳೆದ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿದ್ದಂತಹ ಡಾಕ್ಟರ್ MC ಸುಧಾಕರ್ ಅವರು ಎಲ್ಲರಿಗಿಂತಲೂ ಒಂದೇ ಹೆಜ್ಜೆ ಮುಂದೆ ಹೋಗ್ಬಿಟ್ಟು DK ಶಿವಕುಮಾರ್ ಅವರ ಹೆಸರನ್ನ ನೇರವಾಗಿ ಪ್ರಸ್ತಾಪಿಸದೆ ಸರ್ಕಾರದ ಮುಖ್ಯಸ್ಥರು ಅಂತ ಹೇಳಿಬಿಟ್ಟು ಒಂದಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ನಾನು ಸಿದ್ದರಾಮಯ್ಯನವರ ಆಪ್ತ ಅನ್ನೋ ಕಾರಣಕ್ಕೆ ನನಗೆ ಸಂಪುಟದಲ್ಲಿ ಸ್ಥಾನ ಮಿಸ್ ಆಗಿದೆ ಎನ್ನುವಂತಹ ಆರೋಪವನ್ನ ಕೂಡ ಮಾಡಿದಂಥದ್ದು. ಅವರ ಹೇಳಿಕೆಯನ್ನ ಹೇಳ್ಬಿಡ್ತೀನಿ. ಸರ್ಕಾರದ ಮುಖ್ಯಸ್ಥರು ಎಂದು ವಾಗ್ದಾಳಿ ನಡೆಸಿರುವಂತಹ ಡಾಕ್ಟರ್ MC ಸುಧಾಕರ್ ಅವರು ಅಗತ್ಯ ಬಿದ್ದರೆ ಮುಂದಿನ ದಿನಗಳಲ್ಲಿ ಕಠಿಣ ನಿರ್ಧಾರ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಿರುವ ಕುರಿತು ಮಾತನಾಡಿ, ಸಿದ್ದರಾಮಯ್ಯ ಅವರ ಕಾರ್ಯವೈಖರಿಯನ್ನ ಮೆಚ್ಚಿ ನಾನು ಅವರಿಗೆ ಆತ್ಮೀಯನಾದೆ. ನಾನು ಜಾತಿ ನೋಡಿ, ನಾಯಕತ್ವ ನೋಡಿ ಮೆಚ್ಚಿಕೊಂಡಂತವನಲ್ಲ. ಆದರೆ ಸಿದ್ದರಾಮಯ್ಯ ಅವರ ಆಪ್ತ ಅನ್ನುವ ಒಂದೇ ಒಂದು ಕಾರಣಕ್ಕೆ ವೈಯಕ್ತಿಕ ದ್ವೇಷ ಸಾಧಿಸಿ ನನಗೆ ಸಚಿವ ಸ್ಥಾನ ಕೈ ತಪ್ಪುವಂತೆ ಮಾಡಲಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ಹಲವರಿಗೆ
ಅವಕಾಶ ಸಿಕ್ಕಿದೆ. ಆದರೆ ಯಾವ ಮಾನದಂಡದ ಮೇಲೆ ಸಚಿವ ಸ್ಥಾನವನ್ನ ನೀಡಲಾಗಿದೆ ಎನ್ನುವಂಥದ್ದು ನನಗೆ ತಿಳಿತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸಿಎಂ ಆಶಯದಂತೆ ತಾವು ನಡೆದುಕೊಳ್ಳದ ಕಾರಣಕ್ಕೆ ಈ ರೀತಿಯ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಕೆಲವರ ನಡವಳಿಕೆ ಹಾಗೂ ಮಾತು ನನಗೆ ಇಷ್ಟವಿಲ್ಲ. ಬಹುಶಃ ನನ್ನ ಕಾರ್ಯವೈಖರಿ ಅವರಿಗೆ ನಿರೀಕ್ಷೆಯ ಮಟ್ಟದಲ್ಲಿ ಇರಲಿಲ್ಲವೇನೋ. ಪಕ್ಷದ ಹೈಕಮಾಂಡ್ ಮತ್ತು ಸರ್ಕಾರದ ಹಿರಿಯ ನಾಯಕರ ವಿರುದ್ಧ ಕಿಡಿಕಾರಿ ಬಿಟ್ಟು ನಿನ್ನೆ ನಡೆದ ಸಂಪುಟ ವಿಸ್ತರಣೆಯಲ್ಲಿ ಸಿದ್ದರಾಮಯ್ಯ ಅವರ ಮಾತಿಗೆ ಮನ್ನಣೆ ಕೂಡ ಸಿಕ್ಕಿಲ್ಲ. ಅವರ ತ್ಯಾಗಕ್ಕೆ ಯಾವುದೇ ಬೆಲೆ ಇಲ್ಲದಂತಾಗಿದೆ. ಮುಂಬರುವ ದಿನಗಳಲ್ಲಿ ಸಿದ್ದರಾಮಯ್ಯ ಅವರನ್ನ ಪಕ್ಷ ಹೇಗೆ ನಡೆಸಿಕೊಳ್ಳುತ್ತದೆ ಮತ್ತು ಅವರಿಗೆ ಯಾವ ಸ್ಥಿತಿ ಬರುತ್ತದೆ ಎಂಬುದನ್ನು ಕಾದು ನೋಡಿ. ಈ ಸಣ್ಣ ಸಂಪುಟ ಮಾಡಲು 2 ತಿಂಗಳು ಕಾಲಾವಕಾಶ ಬೇಕಿತ್ತ. ಹೈಕಮಾಂಡ್ ನಾಯಕರು ಈ ಪ್ರಕ್ರಿಯೆಯನ್ನ ಸರಿಯಾಗಿ ನಿರ್ವಹಿಸಿಲ್ಲ ಅಂತ ಹೇಳ್ಬಿಟ್ಟು ಆರೋಪಿಸಿದ್ರು. ಇನ್ನು ಮುಂದುವರೆದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದ ರಾಜಕೀಯ ಸ್ಥಿತಿಗತಿ ಕುರಿತು ಮಾತನಾಡಿ, ನಮಗೆ ನಿರಂತರವಾಗಿ KH ಮುನಿಯಪ್ಪ ಅವರಿಂದ ಸಮಸ್ಯೆ ಎದುರಾಗ್ತಾ ಇದೆ. ಅದೇ ಕಾರಣಕ್ಕೆ ಅವರು ರಾಜಕೀಯವಾಗಿ ದೇವನಹಳ್ಳಿಗೆ ಸ್ಥಳಾಂತರಗೊಂಡ್ರು. ಆದಾಗ್ಯೂ ನಾನು 3 ವರ್ಷ ಸಚಿವನಾಗಿದ್ದಾಗ ಕೋಲಾರದಲ್ಲಿ ಮುನಿಯಪ್ಪ ಹಸ್ತಕ್ಷೇಪ ಮಾಡುತ್ತಿದ್ದರು. ಶಿಡ್ಲಘಟ್ಟದಲ್ಲಿ ಗೆಲ್ಲುವ ಅಭ್ಯರ್ಥಿ ಟಿಕೆಟ್ ತಪ್ಪಿಸಿ ಬೇರೆಯವರಿಗೆ ಟಿಕೆಟ್ ನೀಡಲಾಗಿತ್ತು. ಇವರ ಪ್ರತಿಷ್ಠೆಯೋ ಅಥವಾ ಬೇರೆ ಯಾವುದೇ ವ್ಯವಹಾರ ನಡೆದಿದೆಯೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು ಗಂಭೀರ ಆರೋಪವನ್ನ ಮಾಡಿದ್ರು. ಅದರ ಜೊತೆಗೆ ಈ ಎಲ್ಲ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಇಂದು ಮಧ್ಯಾಹ್ನ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಭಾಗದ ಶಾಸಕರು ಮತ್ತು ತಮ್ಮ ಬೆಂಬಲಿಗರೊಂದಿಗೆ ಪ್ರಮುಖ ಸಭೆ ನಡೆಸುವುದಾಗಿ ಸುಧಾಕರ್ ತಿಳಿಸಿದ್ದಾರೆ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಮುಂದಿನ ನಡೆ ಕುರಿತು ಕಠಿಣ ನಿರ್ಧಾರ ಕೈಗೊಳ್ಳುವುದಾಗಿ ಸೂಚನೆಯನ್ನ ನೀಡಿದ್ದಾರೆ. ಬಹುಶಃ ಅನೇಕ ಶಾಸಕರು ಸರ್ಕಾರದ ವಿರುದ್ಧ, ಹೈಕಮಾಂಡ್ ನಾಯಕರ ವಿರುದ್ಧ ಈ ರೀತಿಯಾದಂತಹ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಡದೆ ಅವರ ಬೆಂಬಲಿಗರಿಂದ ಪ್ರತಿಭಟನೆಯನ್ನ ಮಾಡಿಸ್ತಿರುವಂಥದ್ದು, ಅವರ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಿರುವಂಥದ್ದು. ಬಟ್ ಸುಧಾಕರ್ ಅವರು ನೇರವಾಗಿ ಒಂದು ಸುದ್ದಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ನೀಡುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು, ಸಿದ್ದರಾಮಯ್ಯ ಅವರ ತ್ಯಾಗ, ಸರ್ಕಾರದ ಮುಖ್ಯಸ್ಥರು ಅಂತಂದ್ರೆ DK ಶಿವಕುಮಾರ್ ಅವರ ವಿರುದ್ಧ ಒಂದು ಆರೋಪವನ್ನ ಮಾಡಿದ್ರು. ಅವರ ಜೊತೆಗೆ ಇನ್ನು ಅನೇಕ ಶಾಸಕರ ಬೆಂಬಲಿಗರ ಪ್ರತಿಭಟನೆಗಳು ಮತ್ತು ರಾಜಕೀಯ ಚಟುವಟಿಕೆಗಳಿದಾವೆ. ಅವುಗಳನ್ನು ಕೂಡ ನಾನು ಕ್ವಿಕ್ ಆಗಿ ಹೇಳ್ಬಿಡ್ತೀನಿ, ತುಂಬಾ ಡ್ರ್ಯಾಗ್ ಮಾಡ್ಲಿಕ್ಕೆ ಹೋಗಲ್ಲ. ಇನ್ನು ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರ ಬೆಂಬಲಿಗರಿಂದ ಆಕ್ರೋಶ ವ್ಯಕ್ತವಾಗಿದೆ. ಬಂದ್ಗೆ ಕರೆ ಕೂಡ ಕರೆಯಲಾಗಿದೆ. ಪಕ್ಷದ ಕಾರ್ಯಕರ್ತರಿದ್ದಾರೆ, ಪಕ್ಷದ ವಿವಿಧ ಹುದ್ದೆಗಳಲ್ಲಿದ್ದಾರೆ. ಅವರು ಸಾಮೂಹಿಕ ರಾಜೀನಾಮೆ ಕೊಡಲಿಕ್ಕೆ ಕೂಡ ನಿರ್ಧಾರ ಮಾಡಿದ್ದಾರೆ. ಇನ್ನು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕ NY ಗೋಪಾಲ್, ಹಿರಿಯ ಶಾಸಕರು NY ಗೋಪಾಲಕೃಷ್ಣ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಮಿಸ್ ಆಗಿದೆ. ರಾಂಪುರದಲ್ಲಿ ಅವರ ಬೆಂಬಲಿಗರು ಟೈರ್ಗೆ ಬೆಂಕಿ ಹಾಕಿಬಿಟ್ಟು ಸಚಿವ ಸ್ಥಾನವನ್ನು ಕೊಡಲೇಬೇಕು ಎನ್ನುವಂತ ಒತ್ತಾಯ ಮಾಡುವುದರ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಕೂಡ ಹೇಳಿದ್ದಾರೆ. ಇನ್ನು ಗುಬ್ಬಿ ಶಾಸಕ SR ಶ್ರೀನಿವಾಸ್ ಅವರು ನಮಗೆ ಗಾಡ್ ಫಾದರ್ ಇಲ್ಲ, ಹಾಗಾಗಿ ಸಚಿವ ಸ್ಥಾನ ಕೈ ತಪ್ಪಿದೆ. ರಾಜಕೀಯ ಅನ್ನುವಂಥದ್ದು ಡಬಲ್ ಗೇಮ್ ಮತ್ತು ಮೋಸದಿಂದ ಕೂಡಿದೆ. ನಾನು KSRTC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅನ್ನುವಂಥ ಘೋಷಣೆಯನ್ನ ಮಾಡಿದ್ರು. ನಿನ್ನೆ ಅನೇಕರು ಶಾಸಕರು ಸಚಿವ ಸ್ಥಾನ ಮಿಸ್ ಆಗಿರುವಂತಹವರು ರಿಯಾಕ್ಷನ್ ನಾನು ಗಮನಿಸ್ತಾ ಇದ್ದೆ. ಬಟ್ ದಿನೇಶ್ ಗುಂಡೂರಾವ್ ಅವರು ತುಂಬಾ ಸಾಫ್ಟ್ ಆಗಿ ಮಾತಾಡಿದ್ರು. ನಿನ್ನೆ ಎಲ್ಲರಿಗೂ ಅವಕಾಶ ಸಿಗಲಿ ಪಕ್ಷದಲ್ಲಿ ಎನ್ನುವಂತ ಹೇಳಿಕೆಯನ್ನು ಕೊಟ್ಟರು. ಬಟ್ ಇವತ್ತು ಅವರ ಬೆಂಬಲಿಗರು KPCC ಕಚೇರಿಗೆ ಮುತ್ತಿಗೆ ಹಾಕಿ ಸಚಿವ ಸ್ಥಾನವನ್ನು ನೀಡಬೇಕು ಎನ್ನುವಂತ ಒತ್ತಾಯ ಮಾಡಿದ್ರು. ಅದರ ಜೊತೆಗೆ ಸರ್ಕಾರದ ಮುಖ್ಯಸ್ಥರ ವಿರುದ್ಧ ಮತ್ತು ಹೈಕಮಾಂಡ್ ನಾಯಕರ ವಿರುದ್ಧ ಬೇಸರ ಕೂಡ ಹೊರ ಹಾಕಿರುವಂತದ್ದು. ಅದರ ಜೊತೆಗೆ ಇವರು ರಾಜಣ್ಣರವರ ಪುತ್ರ ರಾಜೇಂದ್ರ ರಾಜಣ್ಣ ಅವರು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಸಿದ್ದರಾಮಯ್ಯನವರಿಗೂ ಕೂಡ ಅಸಮಾಧಾನ ಇದೆ. ರಾಜಣ್ಣರವರಿಗೆ ಸಚಿವ ಸ್ಥಾನ ಸಿಗುತ್ತೆ ಎನ್ನುವಂತಹ ನಿರೀಕ್ಷೆ ಇತ್ತು ನಮಗೆ. ಬಟ್ ಪಕ್ಷದ ಹೈಕಮಾಂಡ್ ನಾಯಕರ ಮತ್ತು ರಾಜ್ಯದ ಪ್ರಮುಖ ನಾಯಕರ ಈ ರೀತಿಯಾದಂತಹ ಕೆಲವು ನಿರ್ಧಾರಗಳು, ನಡೆಗಳು ಒಳ್ಳೆಯದಲ್ಲ. ಇದು ಹೀಗೆಯೇ ಮುಂದುವರೆದರೆ ಮುಂದಿನ ಚುನಾವಣಾ ದೃಷ್ಟಿಯಿಂದ ಪಕ್ಷದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ರಾಜಣ್ಣರವರು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿರಲಿಲ್ಲ ಎನ್ನುವಂತಹ ಹೇಳಿಕೆಯನ್ನ ಕೊಟ್ಟರು. ಯಾಕೆ ನಾನು ರಾಜೇಂದ್ರ ರಾಜಣ್ಣರವರ ಹೇಳಿಕೆ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳೋದಾದ್ರೆ, KN ರಾಜಣ್ಣರವರು ಕಟ್ಟರ್ ಸಿದ್ದರಾಮಯ್ಯನವರ ಬೆಂಬಲಿಗರು. DK ಶಿವಕುಮಾರ್ ಅವರನ್ನ ಪರೋಕ್ಷವಾಗಿ ಆಗಾಗ್ಗೆ ಟೀಕೆ ಮಾಡುವಂಥದ್ದು, ನೇರವಾಗಿ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಡುವಂತ ವಿಚಾರದಲ್ಲಿ ರಾಜಣ್ಣರವರು ಒಂದು ಸ್ವಲ್ಪ ಮುಂಚೂಣಿಯಲ್ಲಿದ್ದಂಥವರು. ಹಾಗಾಗಿಬಿಟ್ಟು ಅವರ ಪುತ್ರ ರಾಜೇಂದ್ರ ರಾಜಣ್ಣರವರ ಹೇಳಿಕೆ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಇನ್ನು DK ಶಿವಕುಮಾರ್ ಅವರು ಇವತ್ತು ಕೂಡ ಮಾತನಾಡಿದ್ರು ಮಾಧ್ಯಮಗಳ ಜೊತೆಗೆ.
ಯಾರು ಐ ಥಿಂಕ್ ವೀರಪ್ಪ ಮೊಯ್ಲಿ ಅವರ ಕಾಲದಲ್ಲಿ ಬಂಗಾರಪ್ಪ ಅವರನ್ನೇ ತಗೊಂಡಿರಲಿಲ್ಲ, ಖರ್ಗೆ ಸಾಹೇಬ್ರನ್ನೇ ಸಚಿವ ಸಂಪುಟಕ್ಕೆ ತೆಗೆದುಕೊಂಡಿರಲಿಲ್ಲ. ಅವರೆಲ್ಲರೂ ಕೂಡ ಆಗ ತಾಳ್ಮೆಯಿಂದ ಇರಲಿಲ್ವಾ? ಇನ್ನು ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದ ಸಂದರ್ಭದಲ್ಲಿ 2013ರ ಟರ್ಮ್ ಅಲ್ಲಿ ನನ್ನ ಮತ್ತು ಪರಮೇಶ್ವರ್ ಅವರನ್ನು ಇಬ್ಬರನ್ನು ಕೂಡ ದೂರ ಇಟ್ಟಿದ್ರು, ನಮ್ಮನ್ನು ಕೂಡ ತಗೊಂಡಿರಲಿಲ್ಲ. ಆ ಸಮಯದಲ್ಲಿ ನಾವು ತಾಳ್ಮೆಯಿಂದ ಇರಲಿಲ್ವಾ? ಎಲ್ರಿಗೂ ಕೂಡ ಅವಕಾಶ ಸಿಗುತ್ತೆ, ತಾಳ್ಮೆಯಿಂದ ಇರಬೇಕು. ಯಾರಾದರೂ ರಾಜೀನಾಮೆ ಕೊಟ್ರೆ ವಿತಿನ್ 2 minutes ಅದನ್ನ ಅಕ್ಸೆಪ್ಟ್ ಮಾಡುವಂತೆ ಸೂಚಿಸಿದ್ದೇನೆ ಎನ್ನುವಂತಹ ಒಂದು ಖಡಕ್ ಎಚ್ಚರಿಕೆಯನ್ನ ಕೂಡ ಕೊಟ್ಟರು. ಬಹುಶಃ ಯಾರೋ DK ಶಿವಕುಮಾರ್ ಅವರ ಈ ಖಡಕ್ ಎಚ್ಚರಿಕೆ ರಾಜೀನಾಮೆಯ ಮೂಲಕ ಸಚಿವ ಸ್ಥಾನ ಸಿಗಬಹುದು, ಸಚಿವ ಸ್ಥಾನಕ್ಕೆ ಬ್ಲಾಕ್ ಮೇಲ್ ಮಾಡಬಹುದು ಎನ್ನುವಂತ ಒಂದಷ್ಟು ಮನಸ್ಥಿತಿಯಲ್ಲಿದ್ದಂಥ ಶಾಸಕರಿಗೆ ಶಾಕ್ ಕೊಟ್ಟ ಇರುವಂಥದ್ದು. ಇನ್ನು ನಾನು ನಿನ್ನೆ ಮಾತನಾಡ್ತಾ ಇದ್ದೆ, ಮಹಿಳೆಯರಿಗೆ ಈ ಸಚಿವ ಸಂಪುಟದಲ್ಲಿ ಯಾವುದೇ ಸ್ಥಾನಮಾನವನ್ನು ಕೊಟ್ಟಿಲ್ಲ, ಮಹಿಳೆಯರ ಬಗ್ಗೆ ಇಷ್ಟೊಂದೆಲ್ಲ ಮಾತನಾಡುವಂತಹ ಸರ್ಕಾರ ಕಾಂಗ್ರೆಸ್ನವರು ಅದ್ಯಾಕೆ ಈ ನಿರ್ಧಾರಕ್ಕೆ ಬಂದರು, ಅದರ ಹಿಂದಿನ ಲೆಕ್ಕಾಚಾರ ಏನು ಎನ್ನುವಂಥದ್ದು ಮಾತನಾಡ್ತಾ ಇದ್ದೆ. ಇವತ್ತು ಸಚಿವ ಪ್ರಿಯಾಂಕ ಖರ್ಗೆ ಅವರು ಪ್ರತಿಕ್ರಿಯಿಸಿ ಆದಷ್ಟು ಬೇಗ ಖಾಲಿ ಇರುವಂತಹ ಮಹಿಳಾ ಸಚಿವ ಸ್ಥಾನವನ್ನು ತುಂಬುವಂತ ಪ್ರಯತ್ನ ಮಾಡ್ತೀವಿ. ಸೋಮವಾರ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಾಲಿ ಮುಖ್ಯಮಂತ್ರಿಗಳು ಒಂದು ಚರ್ಚೆಯನ್ನು ಮಾಡಿ ಒಂದು ಅಂತಿಮ ನಿರ್ಧಾರವನ್ನು ಕೈಗೊಳ್ತಾರೆ ಎನ್ನುವಂತ ಹೇಳಿಕೆಯನ್ನು ಕೊಟ್ಟರು. ಅದರ ಜೊತೆಗೆ ಬಿಜೆಪಿ ಅವರು ಮಹಿಳೆಯರಿಗೆ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಟೀಕೆ ಮಾಡ್ತಿದ್ದಾರೆ ಎನ್ನುವಂತಹ ಮಾಧ್ಯಮದವರ ಪ್ರಶ್ನೆಗೆ ಪ್ರಿಯಾಂಕ ಖರ್ಗೆ ಅವರು ಉತ್ತರಿಸಿ, ಮಹಿಳೆಯರನ್ನ ರಾಜ್ಯಪಾಲರನ್ನ ಮಾಡಲ್ಲ, ರಾಷ್ಟ್ರಪತಿಗಳನ್ನ ಮಾಡಿದ್ವಿ, ಪ್ರಧಾನಮಂತ್ರಿಗಳನ್ನ ಮಾಡಿದ್ವಿ, ಮುಖ್ಯಮಂತ್ರಿಗಳನ್ನ ಮಾಡಿದ್ವಿ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೇಳಿದ್ರು. ಅಲ್ಲರಿ, ಮಹಿಳೆಯರಿಗೆ ಒಂದು ಬಿಲ್ ತರಬೇಕಂತ ಅದೇನೇ ಇರ್ಬೋದು, ರಾಜಕೀಯ ವಿಚಾರ, ಬಿಜೆಪಿ ಅವರ ಲಾಭದ ವಿಚಾರ. ಬಿಜೆಪಿ ಅವರಿಗೆ ಉತ್ತರ ಭಾರತದಲ್ಲಿ ಬಾಹುಳ್ಯ ಇದೆ, ಅಲ್ಲಿ ಮತಕ್ಷೇತ್ರ ಲೋಕಸಭಾ ಕ್ಷೇತ್ರಗಳನ್ನ ಹೆಚ್ಚು ಮಾಡಿದ್ರೆ ಅಲ್ಲಿ ಗೆಲ್ಲಲಿಕ್ಕೆ ಅವಕಾಶ ಹೆಚ್ಚಿದೆ, ಅದು ರಾಜಕೀಯವಾಗಿ ಬಿಜೆಪಿಗೆ ಲಾಭ ಆಗುತ್ತೆ ಎನ್ನುವಂಥ ಒಂದು ಲೆಕ್ಕಾಚಾರ ಇರ್ಬೋದು, ಇಲ್ಲ ಅಂತಲ್ಲ. ಬಟ್ ಮಹಿಳಾ ಮೀಸಲಾತಿಯನ್ನ ಖಂಡತುಂಡವಾಗಿ ವಿರೋಧಿಸಿದವರು ನೀವು ಕಾಂಗ್ರೆಸ್ನವರು. ಈ ಬಾರಿ ಫಸ್ಟ್ DK ಶಿವಕುಮಾರ್ ಅವರು ಪ್ರಮಾಣ ವಚನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅವರ ಜೊತೆಗೆ ಡಾಕ್ಟರ್ G ಪರಮೇಶ್ವರ್ ಅವರನ್ನು ಸೇರಿದಂತೆ ಒಟ್ಟು 14 ಜನ ಸಚಿವರು ಪ್ರಮಾಣ ವಚನವನ್ನು ತೆಗೆದುಕೊಂಡಂತ ಸಂದರ್ಭದಲ್ಲೂ ಕೂಡ ಮಹಿಳೆಯರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಈ ಬಾರಿಯೂ ಕೂಡ ಮಹಿಳೆಯರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ವೀಣಾ ಶಾಂತೇಗೌಡ ಶಾಂತೇಗೌಡ ಅವರ ಹೆಸರನ್ನ ಹಾಕಿ ಅದನ್ನ ಕೊನೆ ಕ್ಷಣದಲ್ಲಿ ಬದಲಾಯಿಸಿದ್ರಿ. ಇಷ್ಟೆಲ್ಲ ಸರ್ಕಸ್ ಮಾಡಿರೋರು ನಾವು ಮುಖ್ಯಮಂತ್ರಿ ಮಾಡಿದ್ವಿ, ಪ್ರಧಾನಮಂತ್ರಿ ಮಾಡಿದ್ವಿ ಅನ್ನುವಂಥ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಏನಪ್ಪ ಈ ವಿಚಾರದಲ್ಲಿ ಅದು ಏನೇನು ಹೆಂಗೆ ತಲೆ ಓಡುತ್ತೋ ಅನ್ನುವಂಥದ್ದು ರಾಜಕೀಯ ಕೆಲವು ನಾಯಕರ ಹೇಳಿಕೆಯನ್ನ ಗಮನಿಸ್ತಾ ಹೋದಾಗ ನಗುಬೇಕು ಅಥವಾ ಅದಕ್ಕೆ ಬೇಸರ ವ್ಯಕ್ತಪಡಿಸಬೇಕು, ವಿಷಾದ ವ್ಯಕ್ತಪಡಿಸಬೇಕು ಅನ್ನುವಂತಹ ಕನ್ಫ್ಯೂಷನ್. ಅದರ ಜೊತೆಗೆ ಇದು ಯಾರು SS ಮಲ್ಲಿಕಾರ್ಜುನ್ ಅವರ ಹೆಸರನ್ನ ಕಡೆ ಕ್ಷಣದಲ್ಲಿ ತೆಗೆದುಕೊಂಡಂಥದ್ದು, ಮಂಕಾಳ ವೈದ್ಯ ಅವರ ಹೆಸರು ಮಿಸ್ ಆಗಿದ್ದಂಥದ್ದು. ಅದಕ್ಕೆ ನಿನ್ನೆನೂ ಕೂಡ ಅನೇಕ ಕಾಂಗ್ರೆಸ್ ನಾಯಕರ ಸ್ಪಷ್ಟನೆ ಇತ್ತು. ಇವತ್ತು ಪ್ರಿಯಾಂಕ ಖರ್ಗೆ ಅವರು ಕೊನೆ ಕ್ಷಣದಲ್ಲಿ ಅದು ಮಿಸ್ ಆಗ್ಬಿಟ್ಟಿದೆ. ಸರ್ವಪಕ್ಷ ಸಭೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಬ್ಯುಸಿ ಇದ್ರು, ಅದು ಮಿಸ್ ಟೈಪ್ ಆಗಿ ಯಾರಿಗೀರಿ ಹೇಳ್ತಾವ್ರೆ ಈ ಕತೆಗಳನ್ನೆಲ್ಲ. ಇವರು ಕಿವಿಲ್ ಹೂವ ಇಟ್ಕೊಂಡಿದೀವ ನಾವು, ಯಾರಿಗೆ ಹೇಳ್ತಾ ಇದ್ದಾರೆ ಇಂಥ ಕತೆಗಳನ್ನ? ಎಷ್ಟು ಕಾಮಿಡಿ ಅನ್ಸುತ್ತೆ ಅಂತಂದ್ರೆ, ಮಿಸ್ ಟೈಪ್ ಹೆಂಗಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ SS ಮಲ್ಲಿಕಾರ್ಜುನ್ ಅವರ ಹೆಸರಲ್ಲಿ ಯಾವುದೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯ್ತು, ಅವರ ಇನಿಷಿಯಲ್ ಬಿಟ್ಟು ಹೋಯ್ತು, ಅದು ಓಕೆ ಅಪ್ಪ, ಪ್ರಿಂಟಿಂಗ್ ಏನಾರು ಪ್ರಿಂಟಿಂಗ್ ಮಿಸ್ಟೇಕು ಅನ್ಬೋದು. ಹೆಸರನ್ನೇ ಬದಲಾಯಿಸಿ ಮಂಕಾಳ ವೈದ್ಯ ಅವರ ಹೆಸರಿತ್ತು. ಅದಾದ ನಂತರ SS ಮಲ್ಲಿಕಾರ್ಜುನ್ ಅವರಿಗೆ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಕರೆದ್ರು. ಅದಾದ ನಂತರ SS ಮಲ್ಲಿಕಾರ್ಜುನ್ ಅವರು ನಾನು ಯಾವುದೇ ರಾಜೀನಾಮೆಯ ಬೆದರಿಕೆಯನ್ನು ಹಾಕಿಲ್ಲ ಅಂತ ಹೇಳ್ಬಿಟ್ಟು ರಿಯಾಕ್ಷನ್ ಕೂಡ ಕೊಟ್ಟರು. ಇದನ್ನೆಲ್ಲ ನೋಡಿದ್ರೆ ಮಿಸ್ಟೈಪ್ ಆಗಿದೆ ಅಂತ ಅನ್ಸುತ್ತಾ? ಒಂದು ಕಾಮನ್ ಸೆನ್ಸ್ಗೆ, ಒಂದು ಲಾಜಿಕ್ಗೆ ಸಚಿವರ ಈ ಉತ್ತರ ಕೂತ್ಕೊಳ್ಳುತ್ತಾ ಅನ್ನುವಂಥದ್ದು ಯಾವ ಇದ್ರ ಮೇಲೆ ಪ್ರತಿಕ್ರಿಯಿಸ್ತಾರೋ ಏನೋ ಗೊತ್ತಿಲ್ಲಪ್ಪ. ಅದರ ಜೊತೆಗೆ ಇನ್ನೊಂದು ಕೊನೆ ಅಪ್ಡೇಟು, ಬಿಜೆಪಿಯ ಭದ್ರಕೋಟೆಯನ್ನ ಛಿದ್ರ ಮಾಡಿದಂತಹ ಪ್ರಶಾಂತ್ ಕಿಶೋರ್ ಜನ್ಸೂರಜ್ ಪಕ್ಷದ ಸಂಸ್ಥಾಪಕ, ರಾಜಕೀಯ ಚುನಾವಣೆ ತಂತ್ರಜ್ಞ, ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಪ್ರಶಾಂತ್ ಕಿಶೋರ್ ಅವರು ಕಳೆದ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ರು. ಬಟ್ ಯಾವುದೇ ಕಮಲ್ ಮಾಡಲಿಕ್ಕೆ ಆಗಿರಲಿಲ್ಲ ಚುನಾವಣೆಯ ಸಂದರ್ಭದಲ್ಲಿ. ಬಟ್ ಈ ಬೈ ಎಲೆಕ್ಷನ್ ಏನಾಯ್ತಲ್ವಾ, ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದಂತಹ
ಬಿಹಾರದ ಬಂಕಿಪುರ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದಂತಹ ಉಪಚುನಾವಣೆಯಲ್ಲಿ ಪ್ರಶಾಂತ್ ಕಿಶೋರ್ ಅವರು 19,000ಕ್ಕೂ ಹೆಚ್ಚು ಮತಗಳಿಂದ ಗೆಲುವನ್ನು ಸಾಧಿಸಿದ್ದಾರೆ. ನಿನ್ನೆ ಅದರ ರಿಸಲ್ಟ್ ಬಂತು. ನಾವು ಕರ್ನಾಟಕದ ಕ್ಯಾಬಿನೆಟ್ ಅಪ್ಡೇಟ್ ಇದ್ದ ಕಾರಣ ಅದೊಂದು ಸುದ್ದಿಯನ್ನ ಹೇಳಲಿಕ್ಕೆ ಸಾಧ್ಯ ಆಗಿರಲಿಲ್ಲ. 1995ರಿಂದ ನಿರಂತರವಾಗಿ 3 ದಶಕಗಳಿಂದ ಬಿಜೆಪಿಯ ಭದ್ರಕೋಟೆಯಾಗಿದ್ದಂತಹ ಬಂಕಿಪುರ ವಿಧಾನಸಭಾ ಕ್ಷೇತ್ರವನ್ನ ಅಂತಿಮವಾಗಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ ಪ್ರಶಾಂತ್ ಕಿಶೋರ್ ಅವರು ಯಶಸ್ವಿಯಾಗಿದ್ದಾರೆ. ನಿನ್ನೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಬಳಿಕ ಅವರದೊಂದು ರಿಯಾಕ್ಷನ್ ಇತ್ತು. ಆ ರಿಯಾಕ್ಷನ್ ಅನ್ನ ಜಸ್ಟ್ ಯಥಾವತ್ ಹೇಳಿಬಿಡ್ತೀನಿ. ನನ್ನ ಕಚೇರಿ ಬಾಗಿಲುಗಳು ಬಂಕಿಪುರದ ಜನರಿಗೆ ಮಾತ್ರವಲ್ಲ, ಇಡೀ ಬಿಹಾರಕ್ಕೂ ತೆರೆದಿವೆ. ನಾನು ಇಲ್ಲಿ ಅಸಾಧಾರಣವಾದದ್ದೇನೂ ಮಾಡಿಲ್ಲ, ಆದರೆ ಕೇವಲ 30 ದಿನಗಳಲ್ಲಿ 30 ವರ್ಷಗಳ ಬಿಜೆಪಿಯ ಭದ್ರ ಕೋಟೆಯನ್ನ ಕೆಡವಿದ್ದೇನೆ. ಬಂಕಿಪುರದ ಮತದಾರರಿಗೆ ಧನ್ಯವಾದ ಅರ್ಪಿಸಿದ್ರು. ಅದರ ಜೊತೆಗೆ ಬಿಹಾರದ ಅಭಿವೃದ್ಧಿಗಾಗಿ ಕೆಲಸ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದರು. ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರು ಕಿಶೋರ್ ಅವರ ಚುನಾವಣಾ ಗೆಲುವಿಗೆ ಅಭಿನಂದನೆಯನ್ನ ತಿಳಿಸಿದರು. ಬಹುಶಃ ನಿತಿನ್ ನಬೀನ್ ಅವರು ಅನೇಕ ಅವಧಿಗಳಲ್ಲಿ ಈ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಿದ್ದಂಥದ್ದು. ಬಟ್ ಆ ಭದ್ರಕೋಟೆಯನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ ಪ್ರಶಾಂತ್ ಕಿಶೋರ್ ಅವರು ಯಶಸ್ವಿಯಾಗಿದ್ದಾರೆ. ಇದರೊಂದಿಗೆ ಇವತ್ತಿನ ಅಪ್ಡೇಟ್ಸ್ ಮುಗಿಸ್ತಾ ಇದ್ದೇನೆ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಮಾರ್ಟ್ ಟಿವಿ.